ಬೀದಿ ವ್ಯಾಪಾರಿಗಳ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಡೆಫಿನೇಷನಲ್ಲೇ ಫುಟ್ಪಾತಲ್ಲೂ ವ್ಯಾಪಾರ ಮಾಡ್ಬೋದು ಅಂತ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಬೀದಿ ವ್ಯಾಪಾರಿಗಳು ಒತ್ತುವರಿದಾರರು ಅನ್ನೋ ಕಾನ್ಸೆಪ್ಟ್ನ ತೆಗಿಬೇಕು. ಶ್ರೀಮಂತರಿಗೆ ಫ್ರೀಯಾಗಿ ನೀವು ಪಾರ್ಕಿಂಗ್ ಕೊಡಬೇಕಾದ್ರೆ ಬಡವರು ಹೊಟ್ಟೆಪಾಡಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ನಮ್ದು 8ನೇ ತಾರೀಕು ಬೃಹತ್ ಪ್ರತಿಭಟನೆ ಇದೆ, ಅವತ್ತು ಬೀದಿ ವ್ಯಾಪಾರ ಬಂದ್ ಸಹ ಮಾಡ್ತಾ ಇದ್ದೀವಿ. ನಗರದ ಪ್ರಮುಖ ಮಾರುಕಟ್ಟೆಗಳು ಅವತ್ತು ಬೆಳಗ್ಗೆ 6 ಗಂಟೆಯಿಂದ ಬೀದಿ ವ್ಯಾಪಾರ ಬಂದಿರುತ್ತೆ. ಯಾವ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಲ್ವೋ ಅವರು ಸಹ ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ. ಯಾವ ಹೋಟೆಲ್ ಕೊಡ್ತಾರೆ 10 ರೂಪಾಯಿಗೆ ಒಂದು ಇಡ್ಲಿ ವಡೆ 80 ರೂಪಾಯಿ 100 ರೂಪಾಯಿ ಇದೆ. ಅಲ್ಲಿ ತಿನ್ನೋಕ್ಕಾಗತ್ತ? ಬಡವರು ಬಗ್ಗರು ತಿಂತಾರ? ಒಂದು ರೈಸ್ ಬಾತ್ 50 ರೂಪಾಯಿ 40 ರೂಪಾಯಿಗಿದೆ. ಹೋಟೆಲ್ ಹೋದ್ರೆ 50 ರೂಪಾಯಿ 40 ರೂಪಾಯಿ ರೈಸ್ ಬಾತ್ ಕೊಡ್ತಾರಾ? 2 ಲಕ್ಷ ಜನ ಬೀದಿ ವ್ಯಾಪಾರಿಗಳಿದ್ದಾರೆ. 2 ಲಕ್ಷ ಅಂದರೆ ಒಂದು ಮನೆಗೆ 5 ಜನ 6 ಜನ ಅಂದ್ರೂ 10-12 ಲಕ್ಷ ಜನ ವ್ಯಾಪಾರಿಗಳು ಬೆಂಗಳೂರಲ್ಲಿ ಸಂಸಾರ ನಡಿಬೇಕು. ಇವತ್ತು ಎತ್ತಗಣಿ ಮಾಡಿದ ಸರ್ಕಾರ ಅವ್ರಿಗೆ ಸವಲತ್ತು ಏನೂ ಕೊಟ್ಟಲಿಲ್ಲ ಅಂದ್ರೂ ಎತ್ತಗಣಿ ಮಾಡಬಾರ್ದಾಗಿತ್ತು, ಮಾಡ್ತಿದ್ದಾರೆ. ಅವ್ರ ಗಮನಕ್ಕೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟು ವ್ಯಾಪಾರ ಮಾಡೋದಕ್ಕಾದ್ರೂ ಅವಕಾಶ ಸರ್ಕಾರ ಕೊಟ್ಟಿಲ್ವಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಎಲ್ಲರಿಗೂ ಕಷ್ಟ ಇದೆ. ಇವತ್ತು ಪ್ರಾಬ್ಲಮ್ ಇದೆ. ಸುಮಾರು ಆಲ ಹೆಚ್ಚಿ 20 ದಿವಸ ಆಯಿತು. ಕೇಳಿದ್ದಕ್ಕೆ ನಿಮ್ಗೆ ಯಾರಪ್ಪ ಕೊಟ್ಟಿದ್ದು? ನಿಮ್ಮ ಅಪ್ಪಂದ ರೋಡು ಅಂತ ಕೇಳ್ತಾರೆ. ಸರ್ಕಾರದ್ದೇ ರೋಡು, ಸರ್ಕಾರನೇ ನೀವು ಲೈಸೆನ್ಸ್ ಕೊಡ್ತಾ ಇದ್ದೀರಾ, ಸರ್ಕಾರದಿಂದ ನಮಗೆ ಅನುಮತಿ ಕೊಟ್ಟಿದ್ದೀರಾ, ಯಾಕೆ ನೀವು ಬಿಡ್ತಾ ಇಲ್ಲ? ಇವತ್ತು ಕೂಡ ನಾನು ಬರಬೇಕಾದ್ರೆ ಒಬ್ಬ ಹೇಳ್ತಾನೆ, ಅಣ್ಣ ನಿಮ್ಮ ಕೈ ಮುಗಿತೀವಿ ಏನಾರ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಬೆಳಗ್ಗೆ ಕಷ್ಟಪಟ್ಟು 3 ಗಂಟೆ 4 ಗಂಟೆಗೆ ಐಟಮ್ ತಗೊಂಡು ಬರ್ತಾರೆ, ಅಂಗಡಿಗಳಿಗೆ ಹಾಕ್ತಾರೆ, ಬೀದಿ ವ್ಯಾಪಾರಿಗಳಿಗೆ ಹಾಕ್ಕೋತಾರೆ. ಮಧ್ಯಾಹ್ನ ಆಗೋಷ್ಟರಲ್ಲಿ ಟ್ರಾಫಿಕ್ಕು ಅದು ಇದು ಅಂತೇಳಿ ಪೊಲೀಸ್ನವ್ರು ಬರ್ತಾರೆ, ಓಡಿಸ್ತಾರೆ. BBMP ಅವರು ಕಸ ತೆಗಿಯೋಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ಕಸ ನಮಗೆ ತೆಗಿಯೋಕ್ಕಾಗಲ್ಲ, ನೀವು ನಮ್ಮ ಕಸ ನೀವು ತೆಗಿಬೇಕಂತ ಹೇಳಿದ್ರೆ 2,000 ರೂಪಾಯಿ ಕೊಡಬೇಕು ವಾರಕ್ಕೆ ಅಂತಾರೆ. ನಾವು ಹೇಳ್ತಾ ಇದ್ದೀವಲ್ಲ, ನಿಮ್ಮ ಅಧಿಕಾರ ನಾವು ತಗೋತಿಲ್ಲ. ಪಾದಚಾರಿಗಳಿಗೆ ಎಷ್ಟು ಹಕ್ಕು ಇದೆಯೋ ಅಷ್ಟಿದೆ, ಅಷ್ಟೇ ಹಕ್ಕು ನಮಗೂ ಕೊಡಿ. ನೋಡಿ ಸರ್, ನಮ್ಮ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಇವಾಗ ಅಂಗಡಿ ತೆಗೆದಾಕೋರು, ಅರ್ಧ ಫೀಸ್ ಕಟ್ಟಿದ್ರು, ಅರ್ಧ ಫೀಸ್ ಕಟ್ಟೋಕ್ಕಾಗಿಲ್ಲ. ಅಂಗಡಿ ಹಾಕಂದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಸರ್? ಕಳ್ತನ ಮಾಡಬೇಕು, ನಾನು ಅದ್ರ ಬಗ್ಗೆ ಏನು ಮಾಡಬೇಕು? ದರೋಡೆ ಮಾಡಬೇಕು, ಕಳ್ತನ ಮಾಡಬೇಕು. ಕೃಷ್ಣ ಬೈರೇಗೌಡರು ಹೇಳ್ತಿರೋ ಮಾತು ಸತ್ಯದಿಂದ ದೂರವಾಗಿದೆ. ಯಾಕೆಂದರೆ ಯಾರಿಗೂ ಪುನರ್ವಸತಿ ಮಾಡಿಲ್ಲ, ಯಾರಿಗೂ ರಿಹ್ಯಾಬಿಲಿಟೇಷನ್ ಮಾಡಿಲ್ಲ. ಕಾನೂನು ಪ್ರಕಾರ ನೋ ವೆಂಡಿಂಗ್ ಝೋನ್ ಅಂತ ಘೋಷಿಸೋದಕ್ಕೆ ಪಟ್ಟಣ ವ್ಯಾಪಾರ ಸಮಿತಿಗೆ ಮಾತ್ರ ಅಧಿಕಾರ ಇದೆ. ಅದನ್ನು ಘೋಷಿಸೋಕ್ಕೆ ಮುಂಚೆ ಅವ್ರಿಗೆ ಪುನರ್ವಸತಿ ಮಾಡಬೇಕಾಗತ್ತೆ. ಆದರೆ ಇವರೇ ಘೋಷಣೆ ಮಾಡಿದ್ದಾರೆ, ಪಟ್ಟಣ ವ್ಯಾಪಾರ ಸಮಿತಿಲಿ ಕೇಳದೆ ಇವರೇ ಘೋಷಣೆ ಮಾಡಿದ್ದಾರೆ. ಅದು ಮೊದಲನೇ ತಪ್ಪು. ಎರಡನೇದು, ಯಾರಿಗೂ ಪುನರ್ವಸತಿ ಮಾಡಿಲ್ಲ, ರಿಹ್ಯಾಬಿಲಿಟೇಷನ್ ಮಾಡಿಲ್ಲ. ಅವ್ರೇನು ಹೇಳಿದ್ದಾರೆ? ಮೇನ್ ರೋಡ್ ಬೇಡ, ಸೈಡ್ ರೋಡ್ಗೆ ಹೋಗ್ಬೇಡಿ. ಎಲ್ಲಿ ಸೈಡ್ ರೋಡ್ಗೆ ಹೋಗಬೇಕು, ಯಾವ ಸೈಡ್ ರೋಡ್ಗೆ ಹೋಗಬೇಕು, ಎಲ್ಲಿ ಇಟ್ಕೋಬೇಕು, ಅಲ್ಲೂ ಫುಟ್ಪಾತ್ ಚಿಕ್ಕದಾಗಿದ್ದಾರೆ, ಏನು ಮಾಡಬೇಕು, ಅದು ಯಾವುದೂ ಸಹ ಹೇಳಿಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಬಡವರ ವಿರೋಧಿ ನೀತಿಯಾಗಿದೆ. ಬಡವ್ರಿಗೆ ಒಂದು ಘನತೆಯೂ ಇಲ್ಲದೆ, ಬಡವ್ರ ಹೊಟ್ಟೆಗೆ ಏನು ಮಾಡ್ತಾರೆ ಅಂತ ಯೋಚನೆನೂ ಮಾಡದೆ, ಬರೀ ಶ್ರೀಮಂತರ ಕೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗೆ ರೀಲ್ಸ್ಗೆ ಸಪೋರ್ಟ್ ಸಿಗಲಿ ಅನ್ನೋ ರೀತಿಯಲ್ಲಿ ಈ ಒಂದು ಸರ್ಕಾರ ನಡೆಸ್ಕೊತಾ ಇದೆ. ಸರ್, ಖಂಡಿತವಾಗ್ಲೂ ನಗರ ಕ್ಲೀನಾಗಿರಬೇಕು, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಅದನ್ನು ಗಲೀಜು ಮಾಡ್ತಿರೋರು ನಾವಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಕಸದ ಸಮಸ್ಯೆನ ಸಾಲ್ವ್ ಮಾಡಿಲ್ಲ. ಎರಡನೇದು, ಬೀದಿ ವ್ಯಾಪಾರಿಗಳು ನೀವು ನೋಡಿ, ರಾತ್ರಿ ವ್ಯಾಪಾರ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ, ಯಾರೂ ಅಲ್ಲೇ ಬಿಡೋದಿಲ್ಲ. ಯಾಕೆಂದರೆ ಅಲ್ಲೇ ಬಿಟ್ಟರೆ ಕಾರ್ಪೊರೇಷನ್ ಅವರು ತುಂಬ ತೊಂದರೆ ಕೊಡ್ತಾರೆ. ಮತ್ತು ಅವ್ರ ಕರ್ತವ್ಯ ಸಹ ಬೀದಿ ವ್ಯಾಪಾರಿಗಳು ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹೇಳ್ತಾ ಇರೋದು, ಯಾವ ಮುಖ್ಯ ರಸ್ತೆಯಲ್ಲಿ ಕಾರ್ ಪಾರ್ಕಿಂಗ್ಗೆ ನೀವು ಜಾಗ ಕೊಟ್ಟಿದ್ದೀರೋ ಅದೇ ಮುಖ್ಯ ರಸ್ತೆಯಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳಿಗೂ ಜಾಗ ಕೊಡಿ. 8 ಅಡಿ ಫುಟ್ಪಾತ್ ಇದ್ದರೆ 3 ಅಡಿ ನಮಗೆ ಕೊಡಿ. ಬರೀ 4 ಅಡಿ ಫುಟ್ಪಾತ್ ಇದ್ದರೆ ನಮಗೆ ಜಾಗ ಬೇಡ, ರಸ್ತೆ ಬದಿನಲ್ಲಿ ಬಿಡಿ. ಆದರೆ 8 ಅಡಿ ಇದೆ, 10 ಅಡಿ ಇದೆ. ಈಗ ಎಷ್ಟೋ ಜಾಗದಲ್ಲಿ 12-14, ಕೋರಮಂಗಲದಲ್ಲಿ 20 ಅಡಿ ಫುಟ್ಪಾತ್ ಇದೆ. ಜಯನಗರ ಸೆಕೆಂಡ್ ಬ್ಲಾಕಲ್ಲಿ 12 ಅಡಿ 14 ಅಡಿ ಫುಟ್ಪಾತ್ ಇದೆ. ಅಲ್ಲೆಲ್ಲ ನಾವು 1/3 ಜಾಗ ಕೇಳ್ತಾ ಇದ್ದೀವಿ ಅಷ್ಟೇ. ಸೊ ನಾವು ಕೇಳ್ತಾ ಇರೋದು, ನಮ್ಮನ್ನು ಸೇರಿಸಿ ನಗರದೊಳಗಡೆ ಸಿಲಿಕಾನ್ ಸಿಟಿ ಅಂದರೆ ಬಡವರು ಇರಬಾರ್ದಾ? ಶ್ರೀಮಂತರಿಗೆ ಯಾರು ಸಾಮಾನೆಲ್ಲ ಕೊಡೋದು? ಬಡವ್ರ ಮನೆಯಿಂದ ತಾನೇ ಸಾಮಾನು ಕೊಡೋದು. ಸರ್, ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲು, ಬೀದಿ ವ್ಯಾಪಾರಿಗಳು ಎನ್ಕ್ರೋಚರ್ಸ್ ಅಲ್ಲ. ಬೀದಿ ವ್ಯಾಪಾರಿಗಳ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಡೆಫಿನೇಷನಲ್ಲೇ ಫುಟ್ಪಾತಲ್ಲೂ ವ್ಯಾಪಾರ ಮಾಡ್ಬೋದು ಅಂತ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ಬೀದಿ ವ್ಯಾಪಾರಿಗಳು ಒತ್ತುವರಿದಾರರು ಅನ್ನೋ ಕಾನ್ಸೆಪ್ಟ್ನ ತೆಗಿಬೇಕು. ಎರಡನೇದು, ಕೆಲವರು ಬೀದಿ ವ್ಯಾಪಾರಿಗಳು ಜಾಸ್ತಿ ಜಾಗ ತಗೊಂಡಿದ್ದಾರೆ, ಅದನ್ನು ನಾನು ಸಂಪೂರ್ಣವಾಗಿ ಒಪ್ತೀನಿ. ಕೆಲವರು ವ್ಯಾಪಾರಿಗಳು ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ಪಟ್ಟಣ ವ್ಯಾಪಾರ ಸಮಿತಿ ಇರೋದು. ಪಟ್ಟಣ ವ್ಯಾಪಾರ ಸಮಿತಿಲಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು, ಪಟ್ಟಣ ವ್ಯಾಪಾರ ಸಮಿತಿಯವರು ಆ್ಯಕ್ಷನ್ ತಗೊತಾರೆ. ಹಾಗಾಗಿ ನಾವು ಕೇಳ್ತಾ ಇರೋದು, ಬೀದಿ ವ್ಯಾಪಾರ ವ್ಯವಸ್ಥಿತವಾಗಿ ನಡಬೇಕು. ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿ, ಅಲ್ಲೇನಾದರೂ ಕಂಪ್ಲೇಂಟ್ ಇದ್ದರೆ ಬೀದಿ ವ್ಯಾಪಾರಿಗಳ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳಿ. ಬೀದಿ ವ್ಯಾಪಾರಿಗಳು ಕೊಟ್ಟಿರೋ ID ಕಾರ್ಡಲ್ಲೇ ಬರೆದಿದೆ ಎಷ್ಟು ಜಾಗ ಗುರುತಿಸಿದೆಯೋ ಅಷ್ಟು ಜಾಗದಲ್ಲೇ ಇರಬೇಕು ಅಂತ. ಅದಕ್ಕಿಂತ ಜಾಸ್ತಿ ಜಾಗ ತೊಗೊಂಡ್ರೆ ಫೈನ್ ಆಗ್ಬೋದು ಅಂತ ID ಕಾರ್ಡಲ್ಲೇ ಇದೆ. ಬಟ್ ಇವ್ರು ID ಕಾರ್ಡೇ ಎಲ್ಲರಿಗೂ ಕೊಟ್ಟಿಲ್ವಲ್ಲ, ಸರ್ವೆನಲ್ಲೇ ಎಲ್ಲರಿಗೂ ಕವರ್ ಮಾಡಿಲ್ವಲ್ಲ. ಇವ್ರು ಮಾಡ್ತಿರೋ ತಪ್ಪಿಂದ ಇವತ್ತು ಒಂದು ಅರಾಜಕತೆ ನಡೀತಾ ಇದೆ. ಇವ್ರು ಮಾಡಿರೋ ತಪ್ಪಿಂದ ಇವತ್ತು ಒಂದು ಅನಾರ್ಕಿ ನಡೀತಾ ಇದೆ. ಹಾಗಾಗಿ ಅವರು ಸರಿಯಾಗಿ ವ್ಯವಸ್ಥೆ ತರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ದು 8ನೇ ತಾರೀಕು ಬೃಹತ್ ಪ್ರತಿಭಟನೆ ಇದೆ, ಅವತ್ತು ಬೀದಿ ವ್ಯಾಪಾರ ಬಂದ್ ಸಹ ಮಾಡ್ತಾ ಇದ್ದೀವಿ. ನಗರದ ಪ್ರಮುಖ ಮಾರುಕಟ್ಟೆಗಳು ಅವತ್ತು ಬೆಳಗ್ಗೆ 6 ಗಂಟೆಯಿಂದ ಬೀದಿ ವ್ಯಾಪಾರ ಬಂದಿರುತ್ತೆ. ಯಾವ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಲ್ವೋ ಅವರು ಸಹ ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಇದು ಒಂದು ಹೋರಾಟದ ಪ್ರಾರಂಭ. ಈ ಒಂದು ಹೋರಾಟಕ್ಕೂ ಸಹ ಸರ್ಕಾರ ಮಣಿದೇ ಇದ್ದರೆ ನಾವು ರಾಜ್ಯ ಮಟ್ಟದ ಒಂದು ಹೋರಾಟಕ್ಕೆ ಕರೆ ಕೊಡ್ತೀವಿ. ಶ್ರೀಮಂತರಿಗೆ ಫ್ರೀಯಾಗಿ ನೀವು ಪಾರ್ಕಿಂಗ್ ಕೊಡಬೇಕಾದ್ರೆ ಬಡವರು ಹೊಟ್ಟೆಪಾಡಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ನೀವು ಗ್ಯಾರಂಟಿ ಯೋಜನೆಗಳು ಮಾಡ್ತೀರಾ, ಆದರೆ ಬಡವರಿಗೆ ಇವತ್ತು ಒಂದು ಹೊಟ್ಟೆಪಾಡಿನ ಗ್ಯಾರಂಟಿನೇ ಇಲ್ವಲ್ಲ, ಕಾನೂನಿನ ಗ್ಯಾರಂಟಿನೇ ಇಲ್ವಲ್ಲ. ಕಾನೂನಲ್ಲಿ ಬರೆದಿರೋದನ್ನೇ ಸಚಿವರೇ ಒಂದು ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದರೆ ಇದು ಎಂಥ ಗ್ಯಾರಂಟಿ ಇದು? ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಬೆಂಗಳೂರು ರಾಜಧಾನಿಯಲ್ಲಿ ಇವತ್ತು
2 ಲಕ್ಷ ಜನ ಬೀದಿ ವ್ಯಾಪಾರಿಗಳಿದ್ದಾರೆ. 2 ಲಕ್ಷ ಅಂದರೆ ಒಂದು ಮನೆಗೆ 5 ಜನ 6 ಜನ ಅಂದ್ರೂ 10-12 ಲಕ್ಷ ಜನ ವ್ಯಾಪಾರಿಗಳು ಬೆಂಗಳೂರಲ್ಲಿ ಸಂಸಾರ ನಡಿಬೇಕು. ಇವತ್ತು ಒಂದು ಮನೆಗೆ 6 ಜನ ಇಲ್ಲ 5 ಜನ ಇಟ್ಕೊಳ್ಳಿ, ಒಬ್ಬ ದುಡಿಬೇಕು 5 ಜನ ತಿನ್ನಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿದೆ. ಬಾಡಿಗೆಗಳು ಜಾಸ್ತಿ ಇದೆ, ಎಲ್ಲ ಥರನೂ ರೇಟ್ಗಳು ಜಾಸ್ತಿ ಇದೆ. ಇವತ್ತು ಬಿಸ್ನೆಸ್ ಕಾಂಪಿಟೇಷನ್ ಇದೆ. ಅದರಲ್ಲೂ ಈ ಎತ್ತಂಗಡಿ ಆಗೋವಂಥ ಕೆಲಸ ತುಂಬ ಕಷ್ಟವಾದ ಕೆಲಸ. ಎತ್ತಂಗಡಿ ಮಾಡಿದ್ರೆ ಸರ್ಕಾರ ಅವ್ರಿಗೆ ಸವಲತ್ತು ಏನೂ ಕೊಟ್ಟಲಿಲ್ಲ ಅಂದ್ರೂ ಎತ್ತಂಗಡಿ ಮಾಡಬಾರ್ದಾಗಿತ್ತು, ಮಾಡ್ತಿದ್ದಾರೆ. ಅವ್ರ ಗಮನಕ್ಕೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. GP ಅಧಿಕಾರಿಗಳು ಕರೆಕ್ಟಾಗಿ ಮಾಹಿತಿ ಕೊಟ್ಟು ಅವ್ರನ್ನ ತಗ್ಸಿಲ್ಲ. ಏಕಾಏಕಿ ಬೀದಿ ವ್ಯಾಪಾರಿಗಳನ್ನ ತಗ್ಸಿದ ಅಂತ ಕೆಲಸ ಅವ್ರು ಸರ್ಕಾರ ಮಾಡ್ತಾಯಿದೆ. ಇದು ದೊಡ್ಡ ಖಂಡನೀಯ ಅದು, ಅಥವಾ ಇದು ದೊಡ್ಡ ಒಂದು ಅವ್ರಿಗೆ ಗೊತ್ತಾಗಿಲ್ವಾ, ಅವ್ರ ಮನಸ್ಸಿಲ್ವಾ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ. ಎಲ್ಲ ವ್ಯಾಪಾರಿಗಳು 10 ರೂಪಾಯಿಗೆ ಒಂದು ಇಡ್ಲಿ ಕೊಡ್ತಾರೆ. ಯಾವ ಹೋಟ್ಲಲ್ಲಿ ಕೊಡ್ತಾರೆ 10 ರೂಪಾಯಿಗೆ ಒಂದು ಇಡ್ಲಿ ವಡೆ 80 ರೂಪಾಯಿ 100 ರೂಪಾಯಿ ಇದೆ. ಅಲ್ಲಿ ತಿನ್ನೋಕ್ಕಾಗತ್ತೆ? ಬಡವರು ಬಗ್ಗರು ತಿಂತಾರ? ಒಂದು ರೈಸ್ ಬಾತ್ 50 ರೂಪಾಯಿ 40 ರೂಪಾಯಿಗಿದೆ. ಹೋಟ್ಲಲ್ಲಿ ಹೋದ್ರೆ 50 ರೂಪಾಯಿ 40 ರೂಪಾಯಿ ರೈಸ್ ಬಾತ್ ಕೊಡ್ತಾರಾ? ಈ ಸಮಸ್ಯೆಗಳನ್ನ ಬೀದಿ ವ್ಯಾಪಾರಿಗಳು, ಅದು ಸಾಮಾನ್ಯ ಜನ ಬೀದಿ ವ್ಯಾಪಾರಿಗಳನ್ನ ತುಂಬ ನಂಬ್ಕೊಂಡು ಜೀವನ ಮಾಡೋರು, ಅವ್ರಿಗೂ ಸಹ ಕಷ್ಟ ಆಗುತ್ತೆ. ಇದು ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತಿದ್ವಿ. ಅದು ಈಗ 8ನೇ ತಾರೀಕು ನಾವು ಒಂದು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಬೆಂಗಳೂರಿನಿಂದ ಎಲ್ಲ ಬೀದಿ ವ್ಯಾಪಾರಿಗಳು ವಾಲಂಟ್ರಿಯಾಗಿ ಅವರೇ ಬಂದು ನಮ್ಮನ್ನು ಕೇಳ್ತಿದ್ದಾರೆ, ಸರ್ ಒಂದು ಹೋರಾಟ ಮಾಡಬೇಕು, ನಾವು ಬರ್ತೀವಿ ಅನ್ನೋ ಮಟ್ಟಕ್ಕೆ ಅವರೇ ಹುಮ್ಮಸ್ಸನ್ನು ತೋರಿಸ್ತಿದ್ದಾರೆ. ಹಂಗಾಗಿ ಇವತ್ತು ನಾವು 8ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಬೀದಿ ವ್ಯಾಪಾರಿಗಳು, ಬೇರೆ ನಾವೇನು ಕರ್ಕೊಬಂದಕ್ಕೆ ನಮಗೇನು ಶಕ್ತಿ ಇರೋಲ್ಲ ವ್ಯಾಪಾರಿಗಳಿಗೆ, ಅವರೇ ವಾಲಂಟ್ರಿಯಾಗಿ ಬಂದು ಒಂದು ದೊಡ್ಡ ಮಟ್ಟದ ಹೋರಾಟ ಸರ್ಕಾರಕ್ಕೆ ಒಂದು ಲೆಟರ್ ಕೊಡುವಂಥ ಕೆಲಸ ಮಾಡ್ತೀವಿ. ನಾವೇನು ಸರ್ಕಾರಕ್ಕೆ ಎಗ್ನೆಸ್ಟ್ ಮಾಡಬೇಕು, ದೌರ್ಜನ್ಯ ಮಾಡಬೇಕು ನಮಗೇನು ಶಕ್ತಿ ಇಲ್ಲ. ನಮ್ಮ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಸಾಕು, ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಸಾಕು. ಒಂದು ವೆಂಡಿಂಗ್ ಜೂನು, ID ಕಾರ್ಡು, ಇನ್ನೇನು ಕೊಡೋಕ್ಕಾಗತ್ತೆ? ಸರ್ಕಾರ ಅಂದ್ರೆ ಏನು ಕೊಟ್ಟಿಲ್ಲ ಇವತ್ತರೆಗೂ. 3 ವರ್ಷ ಮೇಲೆ ಆಯಿತು. ಭರವಸೆಗಳು ಮಾತ್ರ ಕೊಟ್ಟರು. ನಿಗಮ ಮಂಡಳಿ ಕೊಡ್ತೀವಿ, ನಿಮಗೆ ವೆಂಡಿಂಗ್ ಜೂನ್ ಮಾಡಿಕೊಡ್ತೀವಿ, ಯಾವುದೂ ಮಾಡಿಕೊಟ್ಟಿಲ್ಲ. ಸುಳ್ಳು ಭರವಸೆಗಳೆಲ್ಲ ಆಯಿತು. ಅಟ್ಲೀಸ್ಟು ವ್ಯಾಪಾರ ಮಾಡೋದಕ್ಕಾದ್ರೂ ಅವಕಾಶ ಸರ್ಕಾರ ಕೊಟ್ಟಿಲ್ವಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಎಲ್ಲರಿಗೂ ಕಷ್ಟ ಇದೆ. ಇವತ್ತು ಪ್ರಾಬ್ಲಮ್ ಇದೆ. GP ಅಥವಾ ಎಲ್ಲ ಕಮಿಷನರ್ ಸಾಹೇಬ್ರಿಗೂ ನಾವು ಸುಮಾರು ಲೆಟ್ರ್ ಕೊಟ್ವಿ, ಕೃಷ್ಣ ಬೈರೇಗೌಡ ಸಾಹೇಬ್ರಿಗೂ ಮನವಿ ಮಾಡಿದ್ವಿ, ಏನೂ ಪ್ರಯೋಜನ ಆಗಿಲ್ಲ. ಹಂಗಾಗಿ ಇವತ್ತು ನಾವು ಹೋರಾಟಕ್ಕೆ ಸಿದ್ಧವಾಗಬೇಕಾಗ್ತದೆ. ಹಂಗಾಗಿ ನಾವು ಇವತ್ತು ಎಲ್ಲ ಜಂಟಿ ಹೋರಾಟ ಸಮಿತಿ ಅಂತ ಒಂದು ಎಲ್ಲ ಸಂಘಟನೆಗಳು ಸೇರಿಕೊಂಡು ಇದೇ ತಿಂಗಳು 8ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ಫ್ರೀಡಮ್ ಪಾರ್ಕ್ಗೆ ಬೆಂಗಳೂರಿನ ಎಲ್ಲ ವ್ಯಾಪಾರಿಗಳು, ನೊಂದಿರುವಂಥ ವ್ಯಾಪಾರಿಗಳು, ಎಲ್ಲ ಥರ ವ್ಯಾಪಾರಿಗಳು ಬರಬೇಕಂತ ಈ ವಾಹಿನಿ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತೀನಿ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ದಿವಸ ಸರ್ಕಾರಕ್ಕೆ ನಮ್ಮ ಕಷ್ಟ ಏನಿದೆ ಅದು ಹೇಳ್ಕೊಳ್ಳೋಣ. ಕೇಶವಮೂರ್ತಿ ಅಂತ ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘ ಅಧ್ಯಕ್ಷರು ಕೇಶವಮೂರ್ತಿ. ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳಿಂದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಮತ್ತು TVC ಮೆಂಬರ್ ಕೂಡ ನಾವು. ದಾಸಹಳ್ಳಿ ವಲಯದಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂತ ಒಂದು ಇದಿದೆ. ಅಲ್ಲಿ ಸುಮಾರು ಆಲ ಹೆಚ್ಚಿ 20 ದಿವಸ ಆಯಿತು. ಕೇಳಿದ್ದಕ್ಕೆ ನಿಮ್ಗೆ ಯಾರಪ್ಪ ಕೊಟ್ಟಿದ್ದು, ನಿಮ್ಮ ಅಪ್ಪಂದ ರೋಡು ಅಂತ ಕೇಳ್ತಾರೆ. ರೋಡು ನಮ್ಮ ಅಪ್ಪಂದಾಗಿದ್ರೆ ನಾವೇ ಕಾಲಿಗೆ ಬಂದು ಕೂತ್ಕೊಳ್ಳೋವು ಅಲ್ವಾ? ಸರ್ಕಾರದ್ದೇ ರೋಡು, ಸರ್ಕಾರನೇ ನೀವು ಲೈಸೆನ್ಸ್ ಕೊಡ್ತಾಯಿದ್ದೀರಾ, ಸರ್ಕಾರದಿಂದ ನಮಗೆ ಅನುಮತಿ ಕೊಟ್ಟಿದ್ದೀರಾ, ಯಾಕೆ ನೀವು ಬಿಡ್ತಾ ಇಲ್ಲ? ಇವತ್ತು ಕೂಡ ನಾನು ಬರಬೇಕಾದ್ರೆ ಒಬ್ಬ ಹೇಳ್ತಾನೆ, ಅಣ್ಣ ನಿಮ್ಮ ಕೈ ಮುಗಿತೀವಿ ಏನಾರ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅವ್ರದ್ದು 20 ದಿವಸದಿಂದ ಅವರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಅವ್ರ ಮಕ್ಕಳದೇನು? ನಾವು ಪ್ರತಿನಿತ್ಯ ವ್ಯಾಪಾರ ಮಾಡಿ ಮನೆಗೆ 2 kg ಅಕ್ಕಿನೋ 1 kg ಅಕ್ಕಿನೋ ತೊಗೊಂಡೋಗಿ ನಾವು ಜೀವನ ಸಾಗಿಸ್ತೇವೆ. ಅದರೊಳಗೆ ಏನಪ್ಪ ಅಂದರೆ ಮಕ್ಕಳಿಗೆ ಎಜುಕೇಷನ್. ಇವತ್ತು ದೊಡ್ಡವ್ರು ಏನು ಮಾಡ್ತಾರೆ, 5 ಲಕ್ಷ 6 ಲಕ್ಷ ಕೊಟ್ಟು ಮೆಡಿಕಲ್ ಸೀಟ್ ತೊಗೋತಾರೆ. ನಮ್ಮ ಬೀದಿ ವ್ಯಾಪಾರಿಗಳು ತೊಗೊಳಕ್ಕಾಗುತ್ತೆ ಸರ್? ಅಂಥ ಕೆಲಸ ಮಾಡಿ ಸರ್ಕಾರದಲ್ಲಿ ಬಡವರು ಮೇಲೆ ದಯವಿಟ್ಟು ದೌರ್ಜನ್ಯ ಮಾಡಬೇಡಿ. ಇದು ದೌರ್ಜನ್ಯ ಕಾನೂನು ಬಂದುಬಿಟ್ಟಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿಬಿಟ್ಟಿದೆ ಅಂತ ತೆರವು ಮಾಡ್ತಾಯಿದ್ರಲ್ಲ, ಇದು ತಪ್ಪು. ಮೊದಲೇ ನೀವು ಸ್ಕೆಚ್ ಹಾಕಬೇಕು. ನಮ್ಮದೇನಿಲ್ಲ ಸರ್, ನಮಗೆ ಇರೋ ಜಾಗದಲ್ಲಿ 4 ಅಡಿ 6 ಅಡಿ ಒಬ್ಬ ಮನುಷ್ಯನಿಗೆ, ಒಬ್ಬರಿಗೆ ಒಂದೇ ಕಾರ್ಡ್ ಕೊಡಿ. ಕಾರ್ಡ್ ಇರೋಂಥವ್ರಿಗೆ ಮತ್ತು ಏನು ಕರ್ನಾಟಕ ಸ್ಟೇಟಲ್ಲಿ ನೋಂದಾವಣೆ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಇದೆಯಾ ಅಂಥವ್ರಿಗೆ ಮತ್ತೆ ಸರ್ವೆ ಮಾಡಬೇಕು. ರೇಷನ್ ಕಾರ್ಡ್ ಕೆಲವ್ರಿಗೆ ಇರ್ತದೆ, ಕೆಲವ್ರಿಗೆ ಇರೋಲ್ಲ. ಅಷ್ಟು ಜನ ನಮ್ಮ ಜೊತೆ ಇರಬೇಕು, ಅಷ್ಟು ಜನ ಬದುಕಬೇಕು. ದೊಡ್ಡಣ್ಣ BK ಅಂದ್ಬಿಡು. ನನ್ನ ಹೆಸರು ಜಮೀಲಾ ಅಂತೇಳಿ, ನಾನು ವೈಟ್ಫೀಲ್ಡ್ ಮಹದೇಪುರದಿಂದ ಬಂದಿದ್ದೀನಿ. ನಮ್ಗೆ ಇವಾಗ ಆಗ್ತಾ ಇರೋ ಅನ್ಯಾಯ ಏನಂತ ಹೇಳಿದ್ರೆ, ನನಗೆ ಅಂತಲ್ಲ, ಇಡೀ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರೋ ಅನ್ಯಾಯ ಏನಂತ ಹೇಳಿದ್ರೆ, ನಮ್ಮ ಕತೆ ಏನು 1 ವರ್ಷದಿಂದ ಜೀವನ ಮಾಡೋದು ಅಂಥದ್ದಲ್ಲ. ಒಂದು ದಿವಸ ಬೆಳಿಗ್ಗೆ ಸ್ಟಾರ್ಟ್ ಆಗಿ ಸಂಜೆ ಮುಗಿಯೋಂಥ ಕತೆ ನಮ್ಮದು. ಬೆಳಗ್ಗೆ ಕಷ್ಟಪಟ್ಟು 3 ಗಂಟೆ 4 ಗಂಟೆಗೆ ಐಟಮ್ ತೊಗೊಂಡು ಬರ್ತಾರೆ, ಅಂಗಡಿಗಳಿಗೆ ಹಾಕ್ತಾರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಕ್ಕೋತಾರೆ. ಮಧ್ಯಾಹ್ನ ಆಗೋಷ್ಟರಲ್ಲಿ ಟ್ರಾಫಿಕ್ಕು ಅದು ಇದು ಅಂತೇಳಿ ಪೊಲೀಸ್ನವ್ರು ಬರ್ತಾರೆ, ಓಡಿಸ್ತಾರೆ.
ನಮ್ಮದು ಹಲವಾರು ಸಂಘರ್ಷಣೆ ಮಾಡ್ತಾಯಿದ್ದೀವಿ ನಾವು. ಅದರಲ್ಲಿ ಲಾಸ್ಟಲ್ಲಿ ವಾರಕ್ಕೊಂದಿಷ್ಟು ಅಂತ ಉಳಿಯೋದು ನಮಗೆ, ಏನೋ ಒಂದು 2,000 ಉಳಿಯುತ್ತಾ 3,000 ಉಳಿಯುತ್ತಾ. ಅದರಲ್ಲೂ ಪೊಲೀಸ್ನವ್ರು ಬಂದು ಹೇಳ್ತಾರೆ ವಾರಕ್ಕೆ ಇಷ್ಟು ಕೊಡಬೇಕು, 2,000 ಕೊಡಬೇಕು, ಇಲ್ಲಾಂದರೆ ಎತ್ತಿಸ್ತೀವಿ ಅಂತ. ಅದಾದಮೇಲೆ BBMP ಅವರು ಕಸ ತೆಗಿಯೋಕ್ಕೆ ಬರ್ತಾರೆ, ಅವ್ರು ಹೇಳ್ತಾರೆ ನಿಮ್ಮ ಕಸ ನಮಗೆ ತೆಗಿಯೋಕ್ಕಾಗಲ್ಲ, ನೀವು ನಮ್ಮ ಕಸ ನೀವು ತೆಗಿಬೇಕಂತ ಹೇಳಿದ್ರೆ 2,000 ರೂಪಾಯಿ ಕೊಡಬೇಕು ವಾರಕ್ಕೆ ಅಂತಾರೆ. ಈ ಥರ ಮಾಡಿ ಅವ್ರು ಬಿಟ್ಟು ಹೋಗ್ತಾರೆ. ಈ ಅಧಿಕಾರಿಗಳೆಲ್ಲ ಏನು ಮಾಡ್ತಾರೆ, ನಾವು ಬೀದಿ ಬದಿ ವ್ಯಾಪಾರಿಗಳೇ ಗಲೀಜು ಮಾಡ್ತೀವಿ ಅಂತ ನಮ್ಮ ಹೆಸರು ಇದು ಮಾಡ್ತಾಯಿದ್ದಾರೆ. ನಾವು ದಯವಿಟ್ಟು ಆ ಥರ ಮಾಡ್ತಾಯಿಲ್ಲ ಸರ್. ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನಡೆಯೋಕ್ಕೆ, ನಾವು ಹೇಳ್ತಾ ಇದ್ದೀವಲ್ಲ ನಿಮ್ಮ ಅಧಿಕಾರ ನಾವು ತಗೋತಿಲ್ಲ. ಪಾದಚಾರಿಗಳಿಗೆ ಎಷ್ಟು ಹಕ್ಕು ಇದೆಯೋ ಅಷ್ಟಿದೆ, ಅಷ್ಟೇ ಹಕ್ಕು ನಮಗೂ ಕೊಡಿ. ನಾವು ಒಂದು ಸೈಡಲ್ಲಿ ವ್ಯಾಪಾರ ಮಾಡ್ಕೋತೀವಿ. ಯಾಕಂದರೆ ಕೊರೋನಾ ಟೈಮಲ್ಲಿ ನೀವು ಮನೆಯಲ್ಲಿರುವಾಗ ನಿಮ್ಮ ಕಾಯಿಲೆ ಬೀಳಬಾರ್ದು, ನಿಮಗೆ ಇದಾಗಬಾರ್ದು ಅಂಥೇಳಿ ನಾವು ಎಷ್ಟು ನಿಮಗೆ ಮನೆಗೆ ತರಕಾರಿ ತಲುಪಿಸಿದ್ದೀವಿ, ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ಇವತ್ತು ಒಂದು ಒಳ್ಳೆ ಆಗೋ ಟೈಮಿಗೆ ನೀವು ನಮಗೆ ಬೀದಿ ಬದಿ ವ್ಯಾಪಾರಿಂದ ತೆಗೆಸ್ತಾ ಇದ್ದೀರಿ. ನೀವು ಹೇಗೆ ತೆರಿಗೆ ಕಟ್ತೀರಾ ನಾವು ಹಾಗೆ ತೆರಿಗೆ ಕಟ್ತೀವಿ. ನಮಗಂತೂ ಏನು ಫ್ರೀ ಇಡಕ್ಕೆ ಕೊಟ್ಟಿಲ್ಲ. ನಮಗೆ ಮತ ಹಾಕೋ ಟೈಮ್ಗೆ, ಓಟ್ ಹಾಕೋ ಟೈಮ್ಗೆ ಹುಡ್ಕೊಂಡು ಬರ್ತೀರಿ. ಆ ಟೈಮಿಗೆ ನಾವೇ ಬೇಕು. ದೊಡ್ಡವ್ರು ಯಾರು ಮನೆಯಿಂದ ಇಳಿದು ಬರಲ್ಲ, ನಾವು ಬಂದು ಹಾಕ್ತೀವಲ್ವ. ಯಾಕೆ ಹಾಕ್ತೀವಿ? ಯಾಕಂದರೆ ನಮ್ಮ ಜನ ನಾಳೆ ನಮಗೆ ಕಾಪಾಡ್ತಾರೆ ಅನ್ನೋದು ಒಂದು ಭರೋಸೆ ಇಟ್ಕೊಂಡು ಬರ್ತೀವಿ. ಆದರೆ ನಮಗೆ ಈ ಭರೋಸೆ ಇವಾಗ ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ಬದುಕಕ್ಕೆ ಕೊಡಿ. ನಾವು ತುಂಬ ನೊಂದಿದ್ದೀವಿ. ನಮ್ಮ ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಲ್ಲಿ ಮೇಡಮ್ಗಳು ಆಚೆ ನಿಲ್ಲಿಸ್ತಾರೆ. ಯಾಕೆ ಹೇಳಿ? ಅವ್ರು ಫೀಸ್ ಕಟ್ಟಿಲ್ಲ. ಎಷ್ಟೋ ಜನ ಮಕ್ಕಳು ಎಕ್ಸಾಮ್ ಈ ಸರಿ ನಿಂತಿಲ್ಲ. ಸ್ಕೂಲಲ್ಲಿ ಹೇಳ್ತಾರೆ ಫೀಸ್ ತಂದಿಲ್ಲ, ಹೋಗಮ್ಮ ಫೀಸ್ ತಗೊಂಡು ಬಾ, ಅದ್ರ ಮೇಲೆ ಇಲ್ಲು, ಇಲ್ಲಾಂದರೆ ಹೊರಗಡೆ ನಿಲ್ಲು ಅಂತ. ವಯಸ್ಸಿಗೆ ಬಂದಿನ ಮಕ್ಕಳು ಫೀಸ್ ಕಟ್ತಾರೆ, ಹೊರಗಡೆ ನಿಂತರೆ ಅವ್ರು ಏನು ಹೇಳ್ತಾರೆ ಹೇಳಿ? ಮಕ್ಕಳು ಹೇಳ್ತಾರೆ ಹುಡ್ಸಕ್ಕೆ ಸಾಕಕ್ಕೆ ಯೋಗ್ಯತೆ ಇಲ್ಲಾಂದರೆ ಯಾಕೆ ಹುಟ್ಟಿಸ್ತೀರಿ ಅಂತ ಮಾತು ಕೇಳಬೇಕಾ ನಾವು ಟೀಚರ್ಸ್ಗಳ ಹತ್ರ? ಒಂದು ಬೀದಿ ಬದಿ ವ್ಯಾಪಾರಿ ಹುಡುಗ ಕಾಯಿಲೆ ಆಗಿ ಹಾಸ್ಪಿಟ್ಲ್ ಮಲಗಿದ್ದಾನೆ, ಒಂದೂವರೆ ತಿಂಗಳಿಂದ ಕೋಮಾಯವಾಗಿದ್ದಾನೆ. ಅವನಿಗೆ ರೇಷನ್ ಕಾರ್ಡ್ ಇಲ್ಲ. ಅವರೊಬ್ಬರು ಬೀದಿ ಬದಿ ವ್ಯಾಪಾರಿಗಳು, ಅವರು ದುಡ್ದು ಈ ಕಡೆ ಮಗುನ ಕರ್ಕೊಬರಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಇನ್ನೂ ಹುಡುಗ ಕೋಮಾದಲ್ಲೇ. BPL ಇದು ಕಮ್ಮಿ ಮಾಡ್ಸೋಣ ಅಂತ ಹೇಳಿದ್ರೆ ಅವ್ರಿಗೆ BPL ಕಾರ್ಡ್ನ ಇದು ಮಾಡಿದ್ದಾರೆ, APL ಕಾರ್ಡ್ ಮಾಡಿ ಹಾಕಿದ್ದಾರೆ. ಜಮೀಲಾ ಬಾನು, ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ. CIT ಕಡೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ನಾನು ಹೋಟ್ಲ್ ಇಟ್ಕೊಂಡಿದ್ದೀನಿ ಸರ್. ಅದು ಬೀದಿ ವ್ಯಾಪಾರಲ್ಲಿ ತಲ್ಲೆಗಾಡಿ ಇಟ್ಕೊಂಡಿದ್ದೀನಿ. ಕಸ್ತೂರಿ ನಗರ ಸರ್. ಹೌದು ಸರ್. ಇವತ್ತು ಮಾಡ್ತಾಯಿದ್ದಾರೆ ಸರ್, ತೆರವು ಮಾಡ್ತಾಯಿದ್ದಾರೆ, ಇವತ್ತು ಮಾಡ್ತಾಯಿದ್ದಾರೆ. ನಾವು ಒಂದು ಗಾಡಿ ಇಟ್ಕೊಡೋಕ್ಕೆ 4-6 ಗಾಡಿ ಜಾಗ ಕೊಡೋದನ್ನ ಕೇಳ್ತಾ ಇಲ್ಲ ಸರ್. ಎಲ್ಲ ಇವತ್ತೂ ತೆರವು ಮಾಡ್ತಾಯಿದ್ದಾರೆ. ಎಲ್ಲ ಎಷ್ಟೋ ಜನ ಅಳ್ತಾ ಇದ್ದಾರೆ ಸರ್. ವಯಸ್ಸಾದವರು ತುಂಬ ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಪಾದಚಾರಣೆ ಸರ್, ನಾವು ಫುಟ್ಪಾತ್ಗೆ ಪಾದಚಾರಕ್ಕೆ 10 ಅಡಿ ಜಾಗ ಇದೆ ಸರ್. ಅದರಲ್ಲಿ ನಮಗೆ ಒಂದು ಜಾಗ ಕೊಡೋದ್ರೆ ಕೊಡ್ತಾಯಿಲ್ಲ. ಗೊತ್ತಿದ್ದು ಇವ್ರು ಹೇಳೋದು ಒಂದು, ಅಲ್ಲಿ ಅಧಿಕಾರಿಗಳು ಮಾಡೋದು ಒಂದು. ನಮ್ಮ ನೋಡಿ ಸರ್, ನಮ್ಮ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಇವಾಗ ಅಂಗಡಿ ತೆಗೆದಾಕೋರು, ಅರ್ಧ ಫೀಸ್ ಕಟ್ಟಿದ್ರು, ಅರ್ಧ ಫೀಸ್ ಕಟ್ಟೋಕ್ಕಾಗಿಲ್ಲ. ಅಂಗಡಿ ಹಾಕಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರ್? ಕಳ್ತನ ಮಾಡಬೇಕು. ನಾನು ಅದ್ರ ಬಗ್ಗೆ ಏನು ಮಾಡಬೇಕು? ದರೋಡೆ ಮಾಡಬೇಕು, ಕಳ್ತನ ಮಾಡಬೇಕು. ಅದು ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನಮ್ಗೆ ಗೊತ್ತಿರೋದು ಬೀದಿ ವ್ಯಾಪಾರ. ದಯವಿಟ್ಟು ಅರ್ಧ ಮಾಡಿಕೊಂಡು ಬೀದಿ ವ್ಯಾಪಾರಗಳಿಗೆ ವ್ಯಾಪಾರ ಮಾಡೋಕ್ಕೆ ಬಿಡಬೇಕಂತ ನಾನು ಸರ್. ಶ್ರೀನಿವಾಸ ಕಸ್ತೂರನಾರ ಸರ್, CIT. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.